ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ 50ರ ಸಂಭ್ರಮ ಹಾಗೂ 78ನೇ ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪೌರ ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ, ಸಮಾಜ ಸೇವಕರಿಗೆ, ಕನ್ನಡಪರ ಪ್ರಗತಿಪರ ಸಂಘಟನೆ ಸೇವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಸನ್ಮಾನಿಸಿ ಗೌರವಿಸಿದರು. ಹಾಗೆಯೇ ಪುನೀತ್ ರಾಜ್ಕುಮಾರ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗಿ ರಕ್ತದಾನ ಮಾಡಿದರು. ಇದೇ ಕಾರ್ಯಕ್ರಮದ ಕುರಿತು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಬಿಎಂ ನಾಗರಾಜ್ ಮಾತನಾಡಿ, ಪ್ರತಿದಿನ ಪಟ್ಟಣವನ್ನು ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರಿಗೆ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡಿದ ಆಶಾ ಕಾರ್ಯಕರ್ತೆಯರಿಗೆ, ತಾಲೂಕಿನಲ್ಲಿ ಕನ್ನಡ ಶಾಲೆಗಳಲ್ಲಿ ಓದಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಮಾಜ ಸೇವಕರಿಗೆ, ಕನ್ನಡಪರ ಪ್ರಗತಿಪರ ಸಂಘಟನೆ ಸೇವಕರಿಗೆ ಸನ್ಮಾನಿಸಬೇಕೆಂದು ನಿರ್ಧಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರವನ್ನು ಸಹ ಆಯೋಜಿಸಲಾಗಿದ್ದು ಬಹಳಷ್ಟು ಯುವಕರು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ, ರಕ್ತದಾನ ಮಾಡಿದ ಎಲ್ಲ ಯುವಕರಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಮಸ್ತೆ. 25/8/2024 ಭಾನುವಾರ ಇದು ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಕಡೆಯಿಂದ ಶ್ರೀನಿವಾಸಪುರ ತಾಲೂಕು ಸಮಿತಿ ಕಡೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. SLC ಮಕ್ಕಳಿಗೆ, PUC ಮಕ್ಕಳಿಗೆ, ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶ್ರಮಿಕರಿಗೆ, ಸಮಾಜ ಸೇವಕರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸಂಘಟನೆಗಳಿಂದ ಸನ್ಮಾನ ಮಾಡಲಾಯಿತು. ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿತ್ತು. ತುಂಬ ಜನ ರಕ್ತ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಹೆಸರಿನಲ್ಲಿ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಾನು ಇವತ್ತು ಹೇಳುವುದೇನೆಂದರೆ, ನಮ್ಮ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ವತಿಯಿಂದ ಇವತ್ತು 25 ಭಾನುವಾರದಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಆದರೆ ಒಂದು ಗಾದೆ ಮಾತು ಹೇಳ್ತಾರೆ, ಜೀವ ಚಿಕ್ಕದು ಜೀವನ ದೊಡ್ಡದು. ಅದೇ ರೀತಿಯಲ್ಲಿ ನಾವು ಇವತ್ತೇನು ಸಾಧನೆ ಮಾಡಬೇಕಂತ ಏನು ಮಾಡಿದ್ದೀವಿ ಇವತ್ತು SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪೌರ ಕಾರ್ಮಿಕರಿಗೆ, ಅಂದರೆ ಸ್ವಚ್ಛತೆಗೆ ಆದ್ಯತೆ ನೀಡಿ ರೋಗಕ್ಕೆ ನಿರ್ಮೂಲನೆ ಮಾಡುವುದೇ ಪೌರ ಕಾರ್ಮಿಕರು ಇಂಥವನ್ನು ಗುರುತಿಸುವುದು ಹಾಗೂ ಆಶಾ ಕಾರ್ಯಕರ್ತೆಯರನ್ನು, ಯಾಕಂದರೆ ತಾಯಿ ಮತ್ತು ನವಜಾತ ಶಿಶುವನ್ನು ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅವರು ತಮ್ಮ ಜೀವನದ ಅಂಗನ್ನು ತೋರಿ ಈ ಕಡೆ ಬೇರೆಯವರಿಗೆ ರಕ್ಷಣೆ ನೀಡುವುದೇ ಆಶಾ ಕಾರ್ಯಕರ್ತರು. ಅಂತಹ ಆಶಾ ವರ್ಕರ್ನ 25 ಜನ ನಾವು ಆಯ್ಕೆ ಮಾಡಿಕೊಂಡು ಇದೇ ರೀತಿಯಲ್ಲಿ ಸಮಾಜ ಸೇವಕರನ್ನು ಹಾಗೂ ಪೌರ ಕಾರ್ಮಿಕರನ್ನು ಮತ್ತು ಶ್ರಮಜೀವಿಗಳನ್ನು 20 ಜನ, ಶಾಲಾ ಮಕ್ಕಳನ್ನು 40 ಜನ, ಇದೇ ಎಲ್ಲ ರೀತಿಯಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಏನು ನಮ್ಮ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ನಾವು ಮಾಡ್ತಾಯಿದ್ದೀವಿ. ಇದೇ 3ನೇ ವರ್ಷ ನಮ್ಮದು. ಅದೇ ರೀತಿಯಲ್ಲಿ ನಾವು ಸಮಾಜ ಸೇವಕರು ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರದೇಶಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ, ವಿಭಿನ್ನತೆ, ವಿಶಿಷ್ಟತೆ ಇರುವಂತಹ ಶ್ರೀನಿವಾಸಪುರ. ಶ್ರೀನಿವಾಸ ಅಂದರೆ ಯಾರು? ದೇವರು. ಶ್ರೀನಿವಾಸ ಅಂದರೆ ಯಾರು? ಪರಮೇಶ್ವರ. ಶ್ರೀನಿವಾಸ ಅಂದರೆ ಯಾರು? ಅಲ್ಲ. ಶ್ರೀನಿವಾಸ ಅಂದರೆ ಯಾರು? ಜೀಸಸ್. ದೇವರೊಬ್ಬನೇ, ನಾಮ ಹಲವು. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಸರಿಸುಮಾರು 30-40 ವರ್ಷದಿಂದ ಹೋರಾಟದಿಂದನೇ ಬಂದಿದ್ದೇನೆ. ಹಾಗಾಗಿ ಜನ ನನಗೆ ಕನ್ನಡ ನಜೀರ್ ಅಂತ ಕರೀತಾರೆ. ಕನ್ನಡ ನಜೀರ್ ಏನೂ ಅಲ್ಲ, ಕನ್ನಡ ತಾಯಿ ಭುವನೇಶ್ವರಿ ನಮಗೆಲ್ಲವನ್ನೂ ಕೊಟ್ಟಿದ್ದಾಳೆ. ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಪ್ರಶ್ನೆ ಮಾಡಿಕೊಂಡಾಗ ಬಹಳ ಹಿಂದೆ ಉಳಿದಿದ್ದೇವೆ. ನಾವೆಲ್ಲ ಒಂದು ಹುದ್ದೆಗೆ, ರಾಜಕಾರಣಕ್ಕೆ, ಜಾತಿ ಮತ ಪಂಥಗಳಲ್ಲಿ ಬೇರೆ ಬೇರೆ ಆದ್ರೂ ಸಹ ನಾವು ಒಂದೇ ತಾಯಿಯ ಮಕ್ಕಳು. ಹೆಣ್ಣಿನ ಕುಲನೇ ನಾವು. ಹೆಣ್ಣಿಲ್ಲದಿದ್ದರೆ ನಾವು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಭೂಮಿ ಕೂಡ ನಮ್ಮ ತಾಯಿ. ನಾವು ಯಾರಿಗೆ ಶರಣಂತೀವಿ? ನೀವು ಮಂದಿರಿಗೆ ಹೋಗಿ, ಚರ್ಚಿಗೆ ಹೋಗಿ, ಮಸೀದಿಗೆ ಹೋಗಿ, ಯಾರನ್ನ ಶರಣಂತೀವಿ? ನಾವು ನೆಲವನ್ನ ಶರಣನ್ನು, ಜಗದ ನಿಯಮ ಇದು ಅಂತ. ನಾವೆಲ್ಲರೂ ನೆಲಕ್ಕೆ ಶರಣ ಅನ್ನೋದು. ಇರ್ಬೋದು ಪೂಜಾರಿ, ಇರ್ಬೋದು ಶಿವ, ಇರ್ಬೋದು ಅಲ್ಲ, ಆದರೆ ನೆಲಕ್ಕೆ ಶರಣ ಅಂತೀವಿ ನಾವು. ಹಾಗಾಗಿ ನೆಲದ ಮಹತ್ವ ಬಹಳ ದೊಡ್ಡದು. ಈ ಜಗತ್ತಿನಲ್ಲಿ ವಿಶಿಷ್ಟ ವಿಭಿನ್ನವಾದಂತಹ ರಾಷ್ಟ್ರ, ನಾನಾ ಜಾತಿಗಳಿಂದ, ನಾನಾ ಧರ್ಮಗಳಿಂದ, ನಾನಾ ವಿಶಿಷ್ಟತೆಯಿಂದ ಕೂಡಿರುವಂತಹ ಯಾವುದನ್ನ
ದೇಶ ಇದೆ ಅಂದ್ರೆ ಅದು ಭಾರತ ದೇಶ. ಅದರಲ್ಲಿ ವಿಶೇಷ ಏನಂದ್ರೆ ಕರುನಾಡು, ಕರ್ನಾಟಕ, ಕನ್ನಡ ಅನ್ನೋ 3 ಅಕ್ಷರದ ಈ ಕರ್ನಾಟಕ ಏನಿದೆಯಲ್ಲ, ಬಹಳ ಅದ್ಭುತವಾದಂತ ನಗರ. ಅದರಲ್ಲಿ ಬೆಂಗಳೂರು ಪ್ರಪಂಚಕ್ಕೆ ಮಾದರಿಯಾದಂತ ಹಸಿರು ತೋರಣಗಳ ಒಂದು ಸಸ್ಯ ಕಾಶಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥದ್ರಲ್ಲಿ ಇವತ್ತು ನಾವು ಕನ್ನಡ ಅನ್ನೋ ಒಂದು 3 ಅಕ್ಷರದ ಕೆಲಸಕ್ಕೆ ನಾವು ಯುಗಾದಿ ಜೋರಾಗಿ ಮಾಡ್ತೇವೆ, ರಂಜಾನ್ ಜೋರಾಗಿ ಮಾಡ್ತೇವೆ, ಜೀಸಸ್ ಅವ್ರು ಗುಡ್ ಫ್ರೈಡೆ ಮಾಡ್ತಾರೆ, ಕ್ರಿಸ್ಮಸ್ ಮಾಡ್ತಾರೆ. ತಪ್ಪಿಲ್ಲ, ಮಾಡಿ. ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡೋದು ಅದು ಒಳ್ಳೆಯ ವಿಚಾರನೆ. ಆದರೆ ಕನ್ನಡ ಅಂತ ಕೆಲಸ ಬಂದಾಗ ನಮ್ಮ ಮನೆಯ ಕೆಲಸವನ್ನ ಬಿಟ್ಟು, ನಮ್ಮ ವೈಯಕ್ತಿಕ ಜೀವನಗಳನ್ನ ಬಿಟ್ಟು, ನಾನು ಯಾಕೆ ಬಂದಿದ್ದೇನೆ ಬೆಂಗಳೂರಿಂದ, ಕನ್ನಡ ನಾಡಿನ ಋಣವನ್ನ ತೀರಿಸಬೇಕಂದ್ರೆ ಆತ್ಮವಾಗಿ, ಶುದ್ಧಿಯಿಂದ, ಪವಿತ್ರತೆಯಿಂದ, ಬಹಳ ತಾಳ್ಮೆಯಿಂದ, ಬಹಳ ಶಿಷ್ಟತೆಯಿಂದ, ನಿಷ್ಠೆಯಿಂದ ಕನ್ನಡದ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ